ಹೃದಯಾಘಾತ ಮತ್ತು ಕ್ಯಾನ್ಸರ್ ಆಸ್ಪತ್ರೆ ಕಟ್ಟಿ 2 ವರ್ಷ ಮೇಲಾಗಿದೆ. ಯಂತ್ರೋಪಕರಣಗಳಿಲ್ಲದೆ ಇನ್ನೂ ಆರಂಭಗೊಂಡಿಲ್ಲ. ಇದನ್ನು ಹಾಸನದಲ್ಲಿ ಪ್ರಾರಂಭಿಸಿದರೆ ಮಡಿಕೇರಿ, ಚಿಕ್ಕಮಗಳೂರು ಮತ್ತು ಸುತ್ತಮುತ್ತಲ ಜಿಲ್ಲೆಗಳಿಗೆ ಉಪಯೋಗವಾಗುತ್ತದೆ. ಕೂಡಲೇ ಪ್ರಾರಂಭಿಸುವಂತೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಪ್ರತಿಭಟಿಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು. ನಗರದ ಹೇಮಾವತಿ ಪ್ರತಿಮೆ ಬಳಿಯಿಂದ ಹೊರಟ ಪ್ರತಿಭಟನೆಯು ಜಿಲ್ಲಾಧಿಕಾರಿ ಕಚೇರಿ ಆವರಣಕ್ಕೆ ಬಂದ ಅವರು ರಾಜ್ಯ ರೈತ ಸಂಘದ ಉಪಾಧ್ಯಕ್ಷ ಆನೆಕೆರೆ ರವಿ ಮಾಧ್ಯಮದೊಂದಿಗೆ ಮಾತನಾಡಿ, ಹಾಸನ ಜಿಲ್ಲೆಯಲ್ಲಿ ದಿನೇ ದಿನೇ ಹೃದಯಾಘಾತದಿಂದ ಅತಿ ಹೆಚ್ಚು ಜನ ಸಾವಿಗೀಡಾಗಿದ್ದಾರೆ. ಇಮ್ಸ್ ಆಸ್ಪತ್ರೆ ಉದ್ಘಾಟನೆ ಆದರೆ ಕರ್ನಾಟಕದಲ್ಲಿ 2ನೇ ಅತಿ ದೊಡ್ಡ ಆಸ್ಪತ್ರೆಯಾಗುತ್ತದೆ. ರೋಗಿಗಳು ಬೆಂಗಳೂರು, ಮೈಸೂರು, ಮಂಗಳೂರು ಜಿಲ್ಲೆಗಳಿಗೆ ಹೋಗುವಾಗಲೇ ಮಾರ್ಗ ಮಧ್ಯದಲ್ಲಿ ಸಾವಿಗೀಡಾಗುತ್ತಿದ್ದಾರೆ. ಇದರಿಂದ ಬಡವರ್ಗದ ಜನಗಳಿಗೆ ತೊಂದರೆಯಾಗುತ್ತಿದೆ. ಆದ್ದರಿಂದ ಹಾಸನ ಜಿಲ್ಲೆಯಲ್ಲಿ ಅತಿ ಬೇಗನೆ ಈ ಆಸ್ಪತ್ರೆ ಪ್ರಾರಂಭಗೊಂಡರೆ ರೈತರಿಗೆ, ಕಾರ್ಮಿಕರಿಗೆ ಮುಂತಾದ ಎಲ್ಲ ಬಡ ಜನರಿಗೆ ತುಂಬಾ ಅನುಕೂಲವಾಗುತ್ತದೆ. ಈ ಆಸ್ಪತ್ರೆಯನ್ನು ಆದಷ್ಟು ಉದ್ಘಾಟನೆ ಮಾಡಿ ಹಾಸನದ ಬಡ ಜನರನ್ನು ಉಳಿಸುವ ಕಡೆ ಗಮನ ಹರಿಸಬೇಕು. ಬರೀ 25 ವರ್ಷದಿಂದ 40 ವರ್ಷಗಳ ಒಳಗೆ ಇರುವವರೇ ಜಾಸ್ತಿ ಹೃದಯಾಘಾತದಿಂದ ಸಾವನ್ನಪ್ಪುತ್ತಿದ್ದಾರೆ ಎಂದರು. ಜಿಲ್ಲೆಯಲ್ಲಿ ಒಂದು ದಿನಕ್ಕೆ 5 ರಿಂದ 10 ಸಾವುಗಳಾಗುತ್ತಿದೆ. ಕೆಲವು ಜನರು ಸಾವುಗಳ ಪ್ರಚಾರಕ್ಕೆ ಬರುತ್ತಿಲ್ಲ. ಇದನ್ನು ಮನಗಂಡು ರಾಜಕೀಯ ಭೇದ ಭಾವ ಮಾಡದೆ ಆದಷ್ಟು ಬೇಗನೆ ಒಗ್ಗಟ್ಟಿನಿಂದ ಆಸ್ಪತ್ರೆಯನ್ನು ಉದ್ಘಾಟನೆ ಮಾಡಬೇಕೆಂದು ಕಳಕಳಿಯ ಮನವಿ ಮಾಡುತ್ತೇವೆ. ಕಳಪೆ ಬೀಜದಿಂದ ಜೋಳದ ಬೆಳೆಯು ನಾಶವಾಗಿ ಹೊಕ್ಕೆ ಹೊಡೆದ ಮೇಲೆ ಭೂಮಿಯಲ್ಲಿ ಜೋಳವನ್ನು ಹುಡುಕಲು ಆಗದೆ ರೈತರು ಕಂಗಾಲಾಗಿದ್ದಾರೆ. ಸರ್ಕಾರ ಜೋಳದ ಬೆಳೆಗೆ ಸರಿಯಾದ ಪರಿಹಾರವನ್ನು ಆದಷ್ಟು ಬೇಗ ಎಲ್ಲ ರೈತರಿಗೆ ಪರಿಹಾರ ಘೋಷಣೆ ಮಾಡಬೇಕೆಂದು ಒತ್ತಾಯಿಸಿದರು. ಪರಿಹಾರವಾಗಿ ನಾವು ಮುಖ್ಯಮಂತ್ರಿ ಮಾತಾಡಿದೀವಿ. ಅದ್ರ ಬಗ್ಗೆ ಯಾವುದೇ ಒಂದು ಅಧಿಕಾರಿಗಳನ್ನ ರೈತರ ಹತ್ರ ಕಳಿಸ್ತಾ ಇಲ್ಲ. ಇಲ್ಲಿವರೆಗೂ ಕಳಿಸಿಲ್ಲ. ಇಲ್ಲಿವರೆಗೂ ಸಮೀಕ್ಷೆ ಮಾಡಿಲ್ಲ. ಅದು ಶೀಘ್ರದಲ್ಲೇ ಸಮೀಕ್ಷೆ ಆಗಬೇಕು. 80% ಇವತ್ತು ಜೋಳ ಹಾಳಾಗಿದೆ. ಮತ್ತೆ ಇವತ್ತೇನು ಸಾಯ್ತಾ ಇದ್ರೆ ಅದಕ್ಕೆ ಶೀಘ್ರದಲ್ಲೇ ಆ ಒಂದು ಹೃದಯಾಘಾತ ಏನು ಒಂದು ಸೆಂಟರ್ನ ಓಪನ್ ಮಾಡಬೇಕು ಅಂತ ಇವತ್ತು ರಾಜ್ಯ ಸರ್ಕಾರವನ್ನ ಈ ಮೂಲಕ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಮತ್ತೆ ಜೋಳದ ಪರಿಹಾರವನ್ನ ಕೂಡಲೇ ಆ ಅಧಿಕಾರಿಗಳನ್ನ ಕರೆಸಿ ಆ ಒಂದು ತುಲನೆ ಮಾಡಿ ಪರಿಶೀಲನೆ ಮಾಡಿ ಸ್ಪಾಟಿಗೆ ಕಳಿಸಿ ರೈತರ ಹೊರಗಡೆ ಕಳಿಸಿ ಅದನ್ನ ಪರಿಶೀಲನೆ ಮಾಡಿ ಕೂಡಲೇ ಪರಿಹಾರವನ್ನ ಕೊಡಬೇಕು ಅಂತ ನಾವು ರಾಜ್ಯ ಸರ್ಕಾರವನ್ನ ಒತ್ತಾಯ ಮಾಡ್ತಾ ಇದ್ದೀವಿ. ಆನೆಕೆರೆ ರವಿ, ರಾಜ್ಯ ಉಪಾಧ್ಯಕ್ಷರು. ಪ್ರತಿಭಟನೆಯಲ್ಲಿ ರಾಜ್ಯ ಸಂಘದ ಜಿಲ್ಲಾಧ್ಯಕ್ಷ ಬಾಬು, ರಾಜ್ಯ ಸಂಚಾಲಕ ಮೊಹಮ್ಮದ್ ಸಾದಿಕ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಬೋರನಕೊಪ್ಪಲು ಜಯರಾಮ್, ಶಿವರಾಮೇಗೌಡ, ಪವಿತ್ರ ಇತರರು ಉಪಸ್ಥಿತರಿದ್ದರು. ಶ್ರೀನಿವಾಸ್, ಟಿವಿ 46 ನ್ಯೂಸ್ ಕನ್ನಡ, ಹಾಸನ. You are watching TV 46 News Kannada.